ಹೊಂಡ್ರಿ ಸರ್, ನಮಸ್ತೆ ನಮಸ್ತೆ. ಏನು ಬೆಳಗಿನ ಶುಭೋದಯ. ಏನು ಬೆಳಗ್ಗೆ ಮುಂಚೆ ಏನು ವಾಕಿಂಗ್ ಬಂದಿದ್ದೀರಾ ಸರ್? ಹೌದು ಸರ್. ವೆರಿ ಗುಡ್ ಸರ್. ಆಮೇಲೆ ಮೊನ್ನೆ ನಿಮ್ಮ ಮಗಳದ್ದು ಶ್ರೀಮಂತ ಕಾರ್ಯಕ್ರಮ ಇಲ್ಲ ಆಯ್ತಲ್ವಾ ಸರ್? ಹೌದು. ಅವಾಗ ನಾವು ಬಂದಿದ್ವಿ. ಆ ಒಂದು ಸ್ಟೇಜ್ ಅರೇಂಜ್ಮೆಂಟ್ಸ್ ಇರ್ಬೋದು, ಲೈವ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿರ್ಬೋದು. ಇದು ನೀವು ಯಾರನ್ನ ಎಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರಿ, ಯಾವ ರೀತಿ ಮಾಡಿದ್ರಿ ಸರ್? ಇವರು ಎಲ್ಲಿಂದ ಮಾಡ್ತೀನಿ, ನಿಮ್ಮ ರಿಲೇಷನ್ ಏ ಕಡೆಯಿಂದ ಯಾವ್ದು ಸಿಗ್ತದೆ ಸ್ವಲ್ಪ ಹೇಳ್ತೀರಾ? ನಮ್ಮ A1 ಬ್ಲಾಕಿನ ಕುಮಾರ್ ಶೈಲೇಶ್ ಅನ್ನೋರು ನಮ್ಮ ಆತ್ಮೀಯ ಗೆಳೆಯ ಮತ್ತು ತುಂಬ ಹತ್ತಿರ ಪ್ರೀತಿಯ ವ್ಯಕ್ತಿ. ಇವರು ಅವರೇ ಹೇಳಿದ್ರು, ನೀವೇನು ಟೆನ್ಷನ್ ತಗೋಬೇಡಿ, ಯಾವುದೇ ಒಂದು ಜವಾಬ್ದಾರಿ ನೀವು ವಹಿಸ್ಕೋಬೇಡಿ, ನಾನೇ ಎಲ್ಲ ಮಾಡ್ತೀನಿ ಅಂತ ಹೇಳ್ತಕ್ಕಂಥ. ಆದ್ರೂ ನನಗೆ ಅವಾಗ 50-50 ಅನಿಸ್ತಿತ್ತು. ಆದ್ರೆ ನಾನು ಒಂದ್ಸತಿ ನೋಡುವ ಅಂತ ಹೇಳಿ ಅವ್ರನ್ನ ಕೊಟ್ಟಾಗ ಕಾರ್ಯಕ್ರಮ ಇಷ್ಟು ಪಾರ್ಟಿಗೆ ಮಾಡಿದ್ರು ಅಂತಂದ್ರೆ ಅದು ನಾನು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೂ ಮೀರಿ ಅವರು ಅಷ್ಟು ಕೆಲಸ ಮಾಡಿಕೊಟ್ರು. ತುಂಬಾ ಚೆನ್ನಾಗಿ ಮಾಡಿಕೊಟ್ರು ನಮಗೆ. ಇದು ಹೇಳ್ಕೊಳಕ್ಕೆ ನಮಗೆ ತುಂಬಾ ಗೌರವ ಅನ್ಸುತ್ತೆ, ತುಂಬಾ ಅಭಿಮಾನ ಅನ್ಸುತ್ತೆ. ಇಂಥ ವ್ಯಕ್ತಿ ನಮ್ಮ ಜೊತೆ ಇಟ್ಕೊಂಡು ನಾವು ಈ ವ್ಯಕ್ತಿಯ ಬಗ್ಗೆ ನಾವು ಯಾಕೆ ಇಂಥ ವ್ಯಕ್ತಿನ ನಾವು ಎತ್ತಿಟ್ಕೋಬಾರ್ದು, ನಾವು ಪ್ರತಿಯೊಂದು ಕಾರ್ಯಕ್ರಮ ಇವ್ರನ್ನೇ ನಾವು ಯಾಕೆ ಹೂ ಕೊಟ್ಟು ಕರಿಬಾರ್ದು ಅಂತ ಮನಸ್ಸಿಗೆ. ಜೊತೆಗೆ ನಮ್ಮ ಹಿರಿಯರು, ನಮ್ಮ ಸಂಘ, ನಮ್ಮ ಗೆಳೆಯರು, ಸಂಬಂಧಿಕರು ಬಂದಿದ್ದವರೆಲ್ಲ ಪ್ರತಿಯೊಬ್ಬರು ಇದ್ರ ಬಗ್ಗೆ ಕೇಳಿ ತಿಳ್ಕೊಂಡ್ರು. ಮತ್ತೆ ಇವ್ರ ನಂಬರ್ ತುಂಬಾ ಜನ ತಗೊಂಡ್ರು. ಅಂದ್ಮೇಲೆ ಇವ್ರಿಗೆ ಹೇಳಿದೆ ನಾನು, ತಗೊಳ್ಳಿ.com ಅಂತ ಹೇಳಿ ಇವ್ರದೇ ಒಂದು ಸೈಟ್ ಓಪನ್ ಮಾಡಿದ್ದಾರೆ. ದೇವಾಂಶ್ ಅಂತ ಹೇಳಿ ಇವರ ಸುಪುತ್ರ. ಸೊ ಇವರು ಸಹ ಇದರಲ್ಲಿ ಇನ್ವಾಲ್ವ್ ಆಗಿ ತುಂಬಾ ಚೆನ್ನಾಗಿ ಅದನ್ನ ಪ್ರತಿಯೊಂದು ಕಾರ್ಯಕ್ರಮನ ನಿಭಾಯಿಸ್ತಕ್ಕಂಥ ಒಂದು ಒಳ್ಳೆಯ ಪ್ರತಿಯೊಂದು ಚಿಕ್ಕ ವಿಷಯಗಳನ್ನ ಕೂಡ ನಮಗೆ ಅದು ಅಷ್ಟು ತೋಚೋದು ಇಲ್ಲ. ಅಷ್ಟು ಚಿಕ್ಕ ವಿಷಯಗಳನ್ನ ಕೂಡ ಅದು ಇಂಪಾರ್ಟೆನ್ಸ್ ಕೊಟ್ಟು ಅವರು ತುಂಬಾ ಎತ್ತಿಟ್ಕೊಂಡು ಮಾಡ್ತಾರೆ. ನೀವು ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ರಿ, ಏನಪ್ಪ ಮಾಡೋದು, ಹೂಗೆಲ್ಲಿ ತರೋದು, ಸ್ಟೇಜ್ ಅಲ್ಲಿ ಮಾಡೋದು, ಪ್ರತಿಯೊಂದು ತಲೆ ಕೆಡ್ಸ್ಕೊಂಡಿದ್ರಿ. ಇವರು ವೆಲ್ಕಮ್ ಇಂದ ಹಿಡಿದು ಅವ್ರನ್ನ ಪ್ರತಿಯೊಂದು ನೀರಿಂದ ಹಿಡಿದು ಸ್ಟೇಜು ಪರ್ಫಾರ್ಮೆನ್ಸು ಪ್ರತಿಯೊಂದೂ ಅವ್ರು ಮಾಡಿದ್ರು. ಪೂರ್ತಿ ಅವರೇ ತಗೊಂಡ್ರು ಜವಾಬ್ದಾರಿ ಎಲ್ಲ, ಪ್ರತಿಯೊಂದು ಅವರೇ ಮಾಡಿದ್ದಾರೆ. ನೀವೆಲ್ಲ ನೆಂಟರ ತರ ಬಂದ್ರಿ. ಸುಮ್ಮನೆ ನಾವು ಬರೋದು, ನಮ್ದು ಏನಪ್ಪ ನಮ್ಮ ಸ್ವಂತ ಬಟ್ಟೆಗಳು ಇಟ್ಕೋಬೇಕು, ಕರೆಕ್ಟ್ ಯಾವ ಟೈಮಲ್ಲಿ ಏನು ಬಟ್ಟೆಗಳು ಹಾಕೋಬೇಕು, ಯಾವ ತರ ಇರಬೇಕು, ನೆಂಟರ ತರ ಬಂದ್ರೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ನಿಮ್ಮ ಸಂಪೂರ್ಣ ಒಂದು ಕಾರ್ಯಕ್ರಮ ಫುಲ್ ಜವಾಬ್ದಾರಿ ವಹಿಸ್ಕೊಂಡಿದ್ರ ಸರ್? ಪೂರ್ತಿ ಜವಾಬ್ದಾರಿ. ಮತ್ತೆ ಹೇಗೆ ಅನಿಸ್ತು ಅವ್ರದ್ದು ಒಂದು ಕಾರ್ಯಕ್ರಮ? ನಿಮ್ಗೆ ತುಂಬಾ ಇಷ್ಟ ಆಯ್ತಾ ಸರ್? 100 ಅಲ್ಲ 1000% ನಾನು ಹೇಳ್ಬೋದು. ಇವರಷ್ಟು ಇನ್ವಾಲ್ವ್ಮೆಂಟ್ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಸಹಜವಾಗಿ ನಮ್ಮ ಸೊಸೈಟಿಯಲ್ಲಿ ಅಥವಾ ಇತರೆ ಯಾವುದೇ ಕಾರ್ಯಕ್ರಮದಲ್ಲೂ ನೋಡಿದ್ರು ಬೇಜನ್ ದುಡ್ಡು ಚಾರ್ಜ್ ಮಾಡ್ತಾರೆ ಹೊರತಾಗಿ ಇಷ್ಟು ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಇವರು ಫೋಟೋ ಇಂದ ಹಿಡಿದು ಕಾರ್ಯಕ್ರಮ, ಫೋಟೋ ಸೆಷನ್ ಇದೆ ಅವ್ರದೇ, ಮತ್ತೆ ಅವ್ರದೇ ಎಲ್ಲ ಫೋಟೋ ಸೆಷನ್ ಅವ್ರದೇ, ಪ್ರತಿಯೊಂದು ಅವ್ರದೇ. ಊಟದಿಂದ ಹಿಡಿದು ಡೆಕೋರೇಷನ್ ಇಂದ ಹಿಡಿದು ಟೋಟಲ್ ತಗೊಂಡ್ಬಿಡ್ತಾರೆ ಪ್ಯಾಕೇಜ್ ತರ. ಪ್ರತಿಯೊಂದು ನೀವು ಏನು ಬರೇ ಕೈಯಿಂದ ಬರಬೇಕು, ಹೋಗ್ಬೇಕು, ಹಾಲ್ ತೋರಿಸ್ಬೇಕು, ಹಾಲ್ ಅರೇಂಜ್ಮೆಂಟ್ ಮಾತ್ರ ಏನೈತೆ ಅದು ರೆಡಿ ಕ್ಲೀನ್ ಅಷ್ಟೇ. ಇವರ ಒಂದು ಕಾರ್ಯ ನಿಮಗೆ ಸಂಪೂರ್ಣ ತೃಪ್ತಿ ಕೊಟ್ಟಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇವ್ರನ್ನೇ ಮಾಡ್ಬೇಕಂತ ಇಟ್ಕೋಬೇಕಂತ ಮನಸ್ಸಿಗೆ ಅನ್ಸುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.